ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನ್ಯಾಚುರಲ್ ಆದ ಹೇರ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಇಲ್ಲ, ಕೆಮಿಕಲ್ಸು ಇಲ್ಲ. ಖುಷಿಯಿಂದ ನಾವು ಹೇರ್ ಪ್ಯಾಕನ್ನು ಹಾಕೋಬೋದು. ನಮ್ಮ ಹೇರು ವರ್ಷಾನುಗಟ್ಟಲೆ ಬ್ಲ್ಯಾಕ್ ಆಗಿಯೇ ಇರುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಹೇಗೆ ರಿಸಲ್ಟ್ ಹೇಗೆ ಬಂದಿದೆ ಅಂತಲೂ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಕೆಲವೊಬ್ಬರಿಗೆ ಹೇರ್ ಪ್ರಾಬ್ಲಮ್ ತುಂಬ ಇರುತ್ತೆ, ಯಾವಾಗಲೂ ವೈಟ್ ಆಗೇ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದರೂ ಕೂಡ ಅವರಿಗೆ ಸೈಡ್ ಎಫೆಕ್ಟ್ ಆಗೋದು, ಏನೋ ಒಂದು ತೊಂದರೆ ಆಗ್ತಾ ಇರುತ್ತಲ್ವ, ಅಂಥವ್ರಿಗಂತೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಓಕೆನಾ? ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗೇ ಕಾಣುತ್ತೆ. ಓಕೆನಾ? ವೈಟ್ ಹೇರನ್ನು ನಾವು ತೆಗೆದು ಹಾಕ್ಬೋದು. ತುಂಬ ಬೆನಿಫಿಟ್ಸ್ ಇದೆ. ನಾನು ಹೇಳಿರೋ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಓಕೆನಾ? ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಬರೋಣ. 1 ಲೋಟ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ನಿಮಗೇನಾದರೂ ಜಾಸ್ತಿ ಹೇರ್ ಇದ್ದರೆ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ಹಾಗೆ ನನಗೆಲ್ಲ ಡಿಕಾಕ್ಷನ್ನು ಬೇಕು. ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ನನಗೆ ಕಬ್ಬಿಣದ ಪಾತ್ರೆಯೇ ಬೇಕು, ಯಾಕಂದರೆ ನಾನು ಹೇರ್ ಪ್ಯಾಕ್ ರೆಡಿ ಮಾಡೋದು ಕಬ್ಬಿಣದ ಪಾತ್ರೆಯಲ್ಲೇ. ನೀವು ಕೂಡ ಅದನ್ನೇ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಹಾಗೆ ಡಿಕಾಕ್ಷನ್ನು ಕೂಡ ಹಾಕಿದ್ದೀನಿ. ಇದಕ್ಕೆ ಮೆಹಂದಿ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಹಾಗೆ ಬ್ರಾಹ್ಮಿ ಎಲೆ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಟೀ ಪೌಡರಿಂದನೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗುವ ಅಂಶ ಅದರಲ್ಲಿರುತ್ತೆ. ಹಾಗೆ ಮೆಹಂದಿನಾದರೂ ಅಷ್ಟೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಹೇರ್ ಡೈ ಪೌಡರ್ ನಾನು ಮಾಡಿಕೊಂಡಿರೋದು ಹಿಂದಿನ ವಿಡಿಯೋದಲ್ಲಿ ಇದೆ, ನೋಡಿ. ನೀವು ಕೂಡ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂತ. ಹೇರ್ ಡೈ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಿಷ್ಟು ಮಿಕ್ಸ್ ಆಗಬೇಕು. ಇವಿಷ್ಟರಲ್ಲೂ ನಮ್ಮ ಹೇರು ಬ್ಲ್ಯಾಕ್ ಆಗುವ ಅಂಶ ಇದರಲ್ಲಿ ಇದೆ. ಒಂದು ಡಿಕಾಕ್ಷನಲ್ಲೂ ಕೂಡ ಇದೆ, ಮೆಹಂದಿ ಪೌಡರಲ್ಲೂ ಕೂಡ ಇದೆ, ಬ್ರಾಹ್ಮಿ ಎಲೆ ಪೌಡರಲ್ಲೂ ಕೂಡ ಇದೆ, ಹಾಗೆ ಹೇರ್ ಡೈಯಲ್ಲೂ ಕೂಡ ಇದೆ. ಚೆನ್ನಾಗಿ ಕುದಿಬೇಕು. ಇದರಲ್ಲಿ ಏನು ಗೊತ್ತಾ, ಮೆಹಂದಿ ಪೌಡರು ಮತ್ತು ಟೀ ಪೌಡರ್ ಎರಡನ್ನೇ ಹಾಕಿದಾಗ ನಮ್ಮದು ಹೇರು ಅಂದರೆ ವೈಟ್ ಹೇರ್ ಆಗಿರುತ್ತೆ ಅಲ್ವ, ಅದು ಏನಾಗುತ್ತೆ ಸ್ವಲ್ಪ ಕೆಂಪು ಕಲರ್ ಬಂದುಬಿಡತ್ತೆ. ಅದೇ ನಾವು ಅದ್ರ ಜೊತೆ ನಾವು ಇದು ಬ್ರಾಹ್ಮಿ ಎಲೆ ಪೌಡರೆಲ್ಲ ಹಾಕಿದಾಗ ಕೆಂಪು ಜಾಸ್ತಿ ಬರಲ್ಲ, ಆದಷ್ಟು ಕಪ್ಪು ಆಗುವ ಹಾಗೆ ಆಗುತ್ತೆ. ಓಕೆನಾ? ಅದು ನಾನು ಹೇಳ್ತೀನಿ, ಅಪ್ಲೈ ಮಾಡುವಾಗ ಹೇಳ್ತೀನಿ. ಓಕೆನಾ? ಹಾಗೆ ಇದು ಬ್ರಾಹ್ಮಿ ಎಲೆ ಉಂಟಲ್ವ, ಇದು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಮತ್ತು ನಮ್ಮ ಹೇರು ಬುಡ ಅಂದರೆ ಬೇರುಗಳು ತುಂಬ ಗಟ್ಟಿಯಾಗಿ ಬೆಳೆಯುತ್ತೆ. ಬೇರುಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬೇರುಗಳು ತುಂಬ ಇದ್ದರೆ ನಮ್ಮ ಹೇರು ಕೂಡ ತುಂಬ ಬೆಳ್ಕೊಂಡು ಬಂದುಬಿಡತ್ತೆ. ಓಕೆನಾ? ಅದಕ್ಕೆ ಹಾಗೆ ನಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ. ಅಂದರೆ ಅದು ತುಂಬ ತಂಪು ಕೊಡುತ್ತೆ ಅಲ್ವಾ. ತಂಪಿದ್ದಾಗ ಬೇರೆಲ್ಲ ತಂಪಾಗಿರುತ್ತೆ. ಹಾಗೆ ಕ್ಯಾಸ್ಟ್ರಾಲ್ ಆಯಿಲನ್ನು ನಾನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಏನು ಗೊತ್ತಾ, ಕುದಿಸಿ ತಣ್ಣಾದಮೇಲೆ ಹಾಕಬೇಕು. ಅಂದರೆ 1 ಅವರ್ ನಾವು ಹಾಗೇ ಬಿಟ್ಟಿಡಬೇಕು. ಓಕೆನಾ? 1 ಅವರ್ ನಂತರ ಕ್ಯಾಸ್ಟ್ರಾಲ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಕ್ಯಾಸ್ಟ್ರಾಲ್ ಆಯಿಲು ಕೂಡ ನಮ್ಮ ಹೇರು ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ. ಅದು ಸ್ವಲ್ಪ ದಪ್ಪ ಇದೆ ಅಲ್ವಾ, ನಮ್ಮ ಹೇರಿನ ಬುಡ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಕ್ರಮೇಣ ಅದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ನೀವು ಪ್ರತಿದಿನ ಕ್ಯಾಸ್ಟ್ರಾಲ್ ಆಯಿಲನ್ನು ಸ್ವಲ್ಪ ಹೇರಿಗೆ ಅಪ್ಲೈ ಮಾಡ್ತಾ ಬಂದರೆ ವೈಟ್ ಹೇರ್ ಆಗೋದು ಕೂಡ ತಡೆಗಟ್ಟುತ್ತೆ. ಯಾವಾಗಲೂ ಬ್ಲ್ಯಾಕ್ ಹೇರ್ ಆಗಿ ಇರುತ್ತೆ. ಆಯಿತು ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೋತೀನಿ. ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ತೀನಿ. ನೋಡಿ, ಇದು ಹಾಕ್ಕೊಂಡಿದ್ದೀನಿ ಅಲ್ವಾ, ನಾನು ಇದನ್ನು ಹೇರಿಗೆ ಅಪ್ಲೈ ಮಾಡ್ತೀನಿ. ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ಹಾಗೆ ಇದು ವೈಟ್ ಹೇರ್ ಅಂತ ಅಲ್ಲ, ನಿಮಗೇನಾದರೂ ಸುಮ್ಮನೆ ಹೀಗೆ ಆದರೂ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ
ಇದರಿಂದ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲು ಆಗೋಲ್ಲ, ಡೆಂಡ್ರಫ್ ಇದ್ದರೆ ಹೊರಟೋಗುತ್ತೆ. ಇದರಲ್ಲಿ ನಾನು ಎಲ್ಲವನ್ನು ಹಾಕಿದ್ದೀನಿ ಅಲ್ವಾ, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಓಕೆನಾ, ತುಂಬ ಬೆನಿಫಿಟ್ಸ್ ಇದೆ. ನೀವು ಇದನ್ನು ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಬನ್ನಿ. ಜನ್ಮದಲ್ಲಿ ನಿಮಗೆ ವೈಟ್ ಹೇರು ನಿಮ್ಮ ತಲೆಯಲ್ಲಿ ಕಾಣಲ್ಲ, ಯಾವಾಗಲೂ ಬ್ಲ್ಯಾಕಾಗಿಯೇ ಇರುತ್ತೆ. ತಲೆ ನೋಡಿದರೆ ಯಾವಾಗಲೂ ಬ್ಲ್ಯಾಕ್ ಹೇರ್ ಆಗಿಯೇ ಇರುತ್ತೆ. ವಾರಕ್ಕೊಮ್ಮೆ ಅಪ್ಲೈ ಮಾಡಿ ಆಯಿತಾ. ನೋಡಿ, ಈ ಸೈಡ್ ಅಪ್ಲೈ ಮಾಡಿಕೊಂಡೆ, ಹಾಗೆ ಈ ಕಡೆ ಸಾಧಾರಣ ಈ ಭಾಗನೇ ಅಲ್ವಾ ಎಲ್ರಿಗೂ ವೈಟ್ ಹೇರ್ ಆಗೋದು. ಅದೊಂದು ರೀತಿ ಚಿಂತೆ ಅಲ್ವಾ, ಎಲ್ಲ ಹೊರಗಡೆ ಹೋಗೋದಿದ್ರೆಲ್ಲ ತುಂಬ ಬೇಜಾರಾಗುತ್ತೆ. ಅದೇ ನಾವು ಈ ರೀತಿ ವಾರಕ್ಕೊಮ್ಮೆ ಒಂದು ಸಲ ಅಪ್ಲೈ ಮಾಡ್ತಾ ಇದ್ದುಬಿಟ್ರೆ ಏನಾಗುತ್ತೆ ಗೊತ್ತು, ಅದ್ರ ಬಗ್ಗೆ ಚಿಂತೆನೇ ಇರೋಲ್ಲ. ಯಾವುದೋ ಒಂದು ವಾರ ಇಟ್ಕೋಬೇಕು, ವಾರ ಈ ಥರ ಅಪ್ಲೈ ಮಾಡಿಕೊಂಡು 1 ಅವರ್ 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಬಿಟ್ರೆ ನಿಮಗೊಂದು ವಾರದ ತನಕ ಚಿಂತೆನೇ ಇರಲ್ಲ. ಓಕೆನಾ, ನಾನು ಹೇಳೋ ರೀತಿಲೇ ಮಾಡಿ ನೀವು ರಿಸಲ್ಟ್ ನೋಡಿ, ನೀವು ನನ್ನ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ. ಹಾಗೆ ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಇದು ಏನು ಗೊತ್ತಾ, ನಾನು ತಲೆ ಮುಂಭಾಗ ಈ ಕಡೆ ಭಾಗಕ್ಕಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ನಾನು ವೈಟ್ ಹೇರ್ ಎಲ್ಲಿದೆ ಅಲ್ಲೇ ಅಪ್ಲೈ ಮಾಡಿ ತೋರಿಸಿದ್ದೀನಿ ಆಯಿತಾ. ನನಗೂ ಕೂಡ ವೈಟ್ ಹೇರ್ ಇದೆ, ಅದೇನು ಈಗ ನಾಚಿಕೆ ಪಡುವಂಥದ್ದಲ್ಲ. ಎಲ್ಲರ ಹೇರು ಕೂಡ ಈಗ ಸಣ್ಣ ವಯಸ್ಸಲ್ಲೇ ಹೇರು ವೈಟಾಗಿಬಿಡತ್ತೆ ಅಲ್ವಾ. ಆಯಿತು ನೋಡಿ, ಅಪ್ಲೈ ಮಾಡಿಕೊಂಡೆ, ಬೇಗ ಅಪ್ಲೈ ಮಾಡಿಕೊಂಡೆ. 1 ಅವರ್ ಆದಮೇಲೆ ಬರ್ತೀನಿ ಆಯಿತಾ. ನಿಮಗೆ ರಿಸಲ್ಟ್ ತೋರಿಸ್ಬೇಕಲ್ವ, ನಾನು ಒಳ್ಳೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಕೈ ಕೂಡ ಹೇರು ಚೆನ್ನಾಗಿರುತ್ತೆ. ಓಕೆನಾ, ಎಲ್ಲವೂ ಹಾಕಿದ್ದೀವಿ ಅಲ್ವಾ. ಇದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ತುಂಬ ತಂಪು ಕೊಡುತ್ತೆ, ತಲೆನೂ ಕೂಡ ತುಂಬ ತಂಪಾಗಿರುತ್ತೆ. ನೋಡಿ, ಚೆನ್ನಾಗೈತಲ್ವ. ಹೇರಿನ ಬುಡ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೇರಿನ ಬೇರೆಲ್ಲ ಕೂಡ ಚೆನ್ನಾಗಿರುತ್ತೆ. ನಮಗೆ ಹೇರ್ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕೇವಲ ವೈಟ್ ಹೇರ್ ಹೋಗೋದು ಒಂದೇ ಅಲ್ಲ, ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ, ಹೇರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ, ನಾನು ಎಷ್ಟು ಸಿಗ್ತೀನಿ, ಹೇರ್ ಹೇಗಾಗಿದೆ ಅಂತ ನಿಮಗೆ ರಿಸಲ್ಟನ್ನು ತೋರಿಸ್ಬೇಕಲ್ವ, ಅಲ್ಲಿ ತನಕ ಕೂಡ ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಲ್ವಾ, ಎಂಥ ಚೆಂದ ಹೇರ್ ಆಗುತ್ತೆ ಗೊತ್ತಾ. ನೋಡಿ, ನೀವು ಇನ್ನೂ ಡ್ರೈ ಆಗಬೇಕು. ಚೆನ್ನಾಗಿದೆ ಅಲ್ವಾ. ವರ್ಷ ಪೂರ್ತಿ ನೀವು ವೈಟ್ ಹೇರ್ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳೋ ರೀತಿಲೇ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಹೌದಾ. ಒಂದೇ ಅಲ್ಲ, ಬೆನಿಫಿಟ್ಸು ತುಂಬಾ ಇದೆ ಅಲ್ವಾ. ನಿಮಗೆ ನಾನು ತೋರಿಸಿದ್ದೀನಿ ನೋಡಿ ಹೇರು, ಮನೆಯಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಹೇರ್ ಅಂತ ಹೇಳ್ಬೋದು. ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ನಮ್ಮ ಹೇರು ಇಷ್ಟೆಲ್ಲ ಚೆಂದ ಆದಾಗ ತುಂಬ ಖುಷಿ ಆಗುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸಿದ್ದೆ, ಬ್ಲ್ಯಾಕ್ ಆಗಿದೆ ನೋಡಿ. ಬ್ಲ್ಯಾಕ್ ಒಂದೇ ಅಲ್ಲ, ಒಂದು ರೀತಿ ಶೈನಿಂಗ್ ಇದೆ ಅಲ್ವಾ. ನಾವು ಈ ರೀತಿ ಮಾಡ್ತಾ ಬಂದಾಗ ಯಾವಾಗಲೂ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಇದೊಂದು ರೀತಿ ನೋಡಿ, ಇದು ಮರೂನ್ ಕಲರ್ ಕಾಣ್ತಾ ಇದೆ ಅಲ್ವಾ. ನಾವು ಟೀ ಪೌಡರ್ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಮರೂನ್ ಕಲರ್ ಕಾಣ್ತಾ ಇದೆ. ಸ್ವಲ್ಪ ದಿನ ಹೋದ ನಂತರ ಅದು ಬ್ಲ್ಯಾಕ್ ಆಗುತ್ತೆ. ನಮಗೆ ಬೇಕಂದರೆ ಇನ್ನೂ ಜಾಸ್ತಿ ಟೀ ಪೌಡರನ್ನು ಹಾಕೋಬೋದು, ಇನ್ನೂ ಹೆಚ್ಚು ಮರೂನ್ ಕಲರ್ ಬರುತ್ತೆ. ನಮಗೆ ಫುಲ್ ಬ್ಲ್ಯಾಕ್ ಆಗಬೇಕು ಅಂದರೆ ಸ್ವಲ್ಪ ಕಡಿಮೆ ಟೀ ಪೌಡರ್ ಹಾಕ್ಕೊಂಡ್ರೆ ಆಯಿತು. ಓಕೆನಾ, ಚೆನ್ನಾಗಿ ಬಂತಲ್ವ ಹೇರು. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಓಕೆನಾ, ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂದರೆ ರಿಸಲ್ಟ್ ಖಂಡಿತ ಪಕ್ಕ ನಿಮ್ಗೆ ಸಿಗುತ್ತೆ. ಓಕೆನಾ,
ವಾರ ಇದೇ ರೀತಿ ಮಾಡಿ ಒಂದು ವೈಟ್ ಹೇರು ನೋಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ತಲೆಯಲ್ಲಿ. ಓಕೆನಾ? ನೋಡಿ, ತುಂಬ ಸಾಫ್ಟಾದ ಶೈನಿಂಗ್ ಆದ ಹೇರ್ ಅಂತ ಹೇಳ್ಬೋದು. ನೋಡಿ, ಇನ್ನೂ ಡ್ರೈ ಆಗಬೇಕು, ಇನ್ನು ಅಂದರೆ ಸ್ವಲ್ಪ ಹಸಿ ಹಸಿ ಇದೆ ಅಲ್ವಾ? ಇಷ್ಟ ಆಯ್ತಲ್ವ ನಿಮಗೂ ಕೂಡ? ನೀವು ಒಂದ್ಸಲ ಟ್ರೈ ಮಾಡಿ, ಇದೇ ರೀತಿ ಮಾಡಿ ನೋಡಿ. ಇದು ಕೇವಲ ಹೇರ್ ಒಂದಲ್ಲ, ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಸ್ಕಿನ್ನಿಗೂ ಒಳ್ಳೆಯದಾಗತ್ತೆ. ಅಂದರೆ ನೋಡಿ, ಇದು ಗ್ಲೋ ಬಂದಿದೆ ಅಲ್ವಾ? ನಾವು ತಲೆಗೆ ಹಾಕ್ಕೊಂಡಿದ್ದೀವಿ ಅಂದಾಗ ಸ್ಕಿನ್ನಿಗೂ ತಾಗತ್ತೆ ಅಲ್ವಾ? ಹೇರಿಗಂತ ಮಾಡಿದರೆ ಸ್ಕಿನ್ನಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಅಲ್ಲ? ಲುಕ್ಕಾಗಿ ಕಾಣುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಾನು ಹೇಳೋ ರೀತಿಯಲ್ಲೇ ಮಾಡಿ, ಆದರೆ ವಾರಕ್ಕೊಮ್ಮೆ ಮಾಡಿ. ನಿಮಗೆ ವೈಟ್ ಹೇರ್ ನಿಮ್ಮ ಕಣ್ಣಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನೀವು ತಿಳಿಸಿದರೆ ನನಗೂ ಕೂಡ ಖುಷಿಯಾಗತ್ತೆ. ಇಂತಹ ತುಂಬ ವಿಡಿಯೋವನ್ನು ನಾನು ತರ್ಬೋದು. ನಾನು ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.